ಮೊಯ್ದೀನ್ ಬಾವ ತಮ್ಮ ನಾಪತ್ತೆ ಕೇಸ್ಗೆ ಕ್ಷಣಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಮುಮ್ತಾಜ್ಗೆ ಬ್ಲಾಕ್ ಮೇಲ್ ಮಾಡಿದ್ದಂತಹ ಮಹಿಳೆ ಕೂಡ ನಾಪತ್ತೆಯಾಗಿದ್ದಾರೆ. ಮದುವೆ ಆಗುವುದಕ್ಕೆ ಮುಮ್ತಾಜ್ ಅಲಿಗೆ ಬ್ಲಾಕ್ ಮೇಲ್ ಆರೋಪ ಕೇಳಿ ಬರ್ತಾ ಇದೆ. ಬ್ಲಾಕ್ ಮೇಲ್ಗೆ ಸಹಕಾರ ನೀಡಿರುವಂತಹ ಸುರತ್ಕಲ್ನ 4. ಆದ್ರೀಗ ಕೇರಳದಲ್ಲಿ ಮಹಿಳೆಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಕೇರಳದವರೆಗೂ ಕೂಡ ಮಹಿಳೆಯ ಮೊಬೈಲ್ ಫೋನ್ ಆನ್ ಆಗೇ ಇತ್ತು. ಇನ್ನು ಕೇರಳದಲ್ಲಿ ಮಹಿಳೆಯ ಮೊಬೈಲ್ ಸ್ವಿಚ್ ಆಫ್ ಆದಂತ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಸುರತ್ಕಲ್ನ ಕೃಷ್ಣಾಪುರದ ಮಹಿಳೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಸುರತ್ಕಲ್ನಲ್ಲಿ ವಾಸವಾಗಿದ್ರು ಅಂತ. ಮುಮ್ತಾಜ್ ಅಲಿ ನಾಪತ್ತೆ ಕೇಸ್ ಬಳಿಕ ಕೇರಳಕ್ಕೆ ಪರಾರಿಯಾಗಿದ್ದಾರೆ ಮಹಿಳೆ. ಅದರ ಜೊತೆಗೆ ಮಹಿಳೆಗೆ ಇನ್ನೊಂದು 4 ಜನ ಸಾಥನ್ನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಈ ಕ್ಷಣಕ್ಕೆ ತಿಳಿದು ಬರ್ತಾ ಇದೆ. ಯುವಕರ ಮೇಲೂ ಕೂಡ ಪೊಲೀಸರು ನಿಗಾ ಇಟ್ಟಿದ್ದಾರೆ. ನೀವು ನೋಡಬಹುದು, ಆ ಕಾರ್ ಆಕ್ಸಿಡೆಂಟ್ ಆದಂತ ಸ್ಥಿತಿಯಲ್ಲಿತ್ತು. ಮುಮ್ತಾಜ್ ಅಲಿ ಕಾರನ್ನ ಗಮನಿಸ್ತೀರಾ? ಅಲ್ಲಿ ಅವ್ರು ಇರೋದಿಲ್ಲ. ಎಲ್ಲಿ ಹೋಗಿದ್ದಾರೆ ಏನು ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಈ ಕ್ಷಣಕ್ಕೆ ಏನೇನ್ ಮಾಹಿತಿಗಳು ಸಿಗ್ತಾ ಇದೆ, ಏನಾಗ್ತಾ ಇದೆ? ಆ ಮಹಿಳೆಯ ಜೊತೆಗೆ ಇನ್ನೂ 4 ಕೂಡ ಇದ್ದಾರೆ ಅನ್ನುವಂತ ಶಂಕೆ. ಏನ್ ಡೀಟೇಲ್ಸ್ಗಳು ನಿಮಗೆ ಸಿಗ್ತಾ ಇದೆ? ಖಂಡಿತ ಚೈತ್ರ, ಇಲ್ಲಿ ಏನು ಆ ಮಹಿಳೆ ಈ ಒಂದು ಘಟನೆ ಹಿಂದೆ ಇದ್ದಾಳೆ ಅಂತ ಹೇಳಿ ಈಗ ಶಂಕೆ ವ್ಯಕ್ತವಾಗಿತ್ತು. ಸದ್ಯಕ್ಕೆ ಆ ಒಂದು ಮಹಿಳೆ ಏನು ಮಂಗಳೂರಿನ ಹೊರವಲಯದ ಸುರತ್ಕಲ್ನ ಕೃಷ್ಣಾಪುರ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಸೊ ಕೃಷ್ಣಾಪುರದಿಂದ ಆಕೆ ಈ ಒಂದು ಘಟನೆ ಆದ ಬಳಿಕ ಅಲ್ಲಿಂದ ನಾಪತ್ತೆಯಾಗಿದ್ದಾಳೆ ಅನ್ನೋ ಮಾಹಿತಿ ಕೂಡ ಈಗ ಸಿಕ್ಕಿರುವಂಥದ್ದು. ಅಂದರೆ ಏನು ಕೃಷ್ಣಾಪುರ ಮೂಲಕ ಮಂಗಳೂರಿಗಾಗಿ ಕೇರಳಕ್ಕೆ ಆಕೆ ಹೋಗಿದ್ದಾಳೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಕೇರಳಕ್ಕೆ ಹೋಗುವವರೆಗೂ ಕೂಡ ಆಕೆಯ ಮೊಬೈಲ್ ಆನ್ ಆಗಿತ್ತು. ಆದರೆ ಕೇರಳದಲ್ಲಿ ಆಕೆಯ ಮೊಬೈಲ್ ಆಫ್ ಆಗಿದೆ ಅನ್ನೋದು ಈಗ ತಿಳಿದು ಬಂದಿರುವಂಥದ್ದು. ಅಂದರೆ ಈ ಘಟನೆ ಆದ ಹಿನ್ನೆಲೆಯಲ್ಲಿ ಪೊಲೀಸರು ಆಕೆಯ ಮೊಬೈಲನ್ನು ಟ್ರೇಸ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಆ ಮೊಬೈಲ್ ಕೇರಳದವರೆಗೂ ಕೂಡ ಆನ್ ಆಗಿತ್ತು. ಅಲ್ಲಿ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅಲ್ಲಿಂದ ಆಕೆ ಎಲ್ಲಿಗೆ ಹೋಗಿದ್ದಾಳೆ ಅನ್ನೋದು ಕೂಡ ಈಗ ಪತ್ತೆ ಆಗಿಲ್ಲ. ಸೊ ಅದಾದ ಬೆನ್ನಲ್ಲೇ ಅಂದರೆ ಈ ಒಂದು ಮಹಿಳೆಗೆ ಸಾಥನ್ನು ನೀಡ್ತಿದ್ದಂತಹ 3-4 ಯುವಕರ ತಂಡ ಸುರತ್ಕಲ್ನವರು ಏನಿದ್ರು, ಸೊ ಅವರ ಮೇಲೂ ಪೊಲೀಸರು ಈಗ ನಿಗಾ ಇಟ್ಟಿರುವಂಥದ್ದು. ಅವರ ಚಲನವಲನಗಳನ್ನು ಪೊಲೀಸರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಇಲ್ಲೇನಾದರೂ ಅವರು ಆತ್ಮಹತ್ಯೆ ಮಾಡಿ ಮೃತ ದೇಹ ಸಿಕ್ಕಿದ್ದೇ ಆದಲ್ಲಿ ಇಮಿಡಿಯೇಟ್ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯಕ್ಕೆ ಅವರ ಏನು ಒಂದು ಶೋಧ ಕಾರ್ಯಾಚರಣೆ ಇನ್ನೂ ನಡೀತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಇವತ್ತು ಸಂಜೆ ಆದರೂ ಕೂಡ ಬೆಳಗ್ಗಿನಿಂದ ಆರಂಭವಾಗಿರುವಂತಹ ಶೋಧ ಕಾರ್ಯ ಇನ್ನೂ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸೇರಿದಂತೆ ಉಳಿದ ತಂಡಗಳು ಇಲ್ಲಿ ಏನು ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿ ಕುರುಹು ಪತ್ತೆ ಆಗಿಲ್ಲ. ಅವರು ಇಲ್ಲಿ ಬಿದ್ದಿದ್ದಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಕಾರ್ಯಾಚರಣೆ ಈ ರೀತಿ ಮುಂದುವರಿತಾ ಇದೆ. ಚೈತ್ರ, ಥ್ಯಾಂಕ್ ಯು ಪೃಥ್ವಿ ಡೀಟೇಲ್ಸ್ಗಾಗಿ.